ನೀವು ಮನಸ್ಸಲ್ಲಿ ಏನೇ ಅಂದ್ಕೊಂಡು ಬಂದು ನೀವು ಬರೋಕ್ಕಾಗಿಲ್ಲ ಅಂದರೂ ಅಂದ್ಕೊಂಡಿದ್ದೀನಮ್ಮ ಈ ಕೆಲಸ ತಡೆ ಆಗ್ತಾ ಇದೆ, ನನಗೆ ಮಾಡೋಕ್ಕಾಗ್ತಾ ಇಲ್ಲ, ಇದು ಮುಗೀಲಿ, ನಾನು ಖಂಡಿತ ಬರ್ತೀನಿ ಅಂದರೆ ನಿಮಗೆ ರಿಸಲ್ಟ್ ವಿತಿನ್ ಎ ವೀಕ್ ಗೊತ್ತಾಗೋಗ್ಬಿಡುತ್ತೆ ನಿಮಗೆ. ಆಮೇಲೆ ನೀವು ಏನಾದರೂ ತಪ್ಪು ಮಾಡಿದ್ರು ಅಂದ್ಕೊಂಡು ಬರೋಕ್ಕಾಗಿಲ್ಲ ಅಂತ ಅಂದ್ಕೊಳ್ಳಿ, ಅದಕ್ಕೆ ಎಷ್ಟು ಚೆನ್ನಾಗಿ ಸೂಚನೆ ಕೊಡ್ತಾಳೆ ಅಂತಂತಂದರೆ ನೀವು ಇದಕ್ಕೇನೆ ನನಗೆ ಈ ಕೆಲಸ ಆಗ್ತಾ ಇಲ್ಲ, ಇದು ಅಂದ್ಕೊಂಡಿದ ತಕ್ಷಣ ಆಗುತ್ತೆ ಅನ್ನೋದು ಒಂದು ನಿಮಗೆಲ್ಲ ಒಂದು ಆ ಪಾಸಿಟಿವ್ ನೋಟ್ ಗೊತ್ತಾಗೋಗ್ಬಿಡುತ್ತೆ. ಸೊ ನನ್ನ ಮಕ್ಕಳಿಗೆ ಎಲ್ಲರಿಗೂ ಗೌರ್ಮೆಂಟ್ ಕೆಲಸ ಸಿಕ್ಕೈತೆ, ಎಲ್ಲ ಆರಾಮಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ. ವೇದೋಕ್ತವಾಗಿ ಇಂತಹ ಯಂತ್ರಗಳನ್ನು ಮಂತ್ರಿಸಿ ಅಭಿಮಂತ್ರಿಸಿಕೊಡುವಂತು. ಈಗ ವ್ಯಾಪಾರ ವಶೀಕರಣ ಆಗಬೇಕು ಅಥವಾ ಒಂದು ಜಾಗಕ್ಕೆ ಜನರ ವಶೀಕರಣ ಆಗಬೇಕು. ಯಾವುದೋ ಒಂದು ಜಾಗದಲ್ಲಿ ಚೆನ್ನಾಗಿ ನಡೀತಾ ಇತ್ತು, ಇದ್ದಕ್ಕಿದ್ದಂಗೆ ಡಲ್ ಆಗಿಬಿಡುತ್ತದೆ. ಅಂತಹ ಜಾಗದಲ್ಲಿ ಯಾವ್ದಾದ್ರು ಕ್ಷುದ್ರ ಶಕ್ತಿಯ ಸಂಚಾರ ಆಗಿರ್ಬೋದು, ಅಥವಾ ಯಾರೋ ನಿಂಬೆ ಹಣ್ಣು ಏನಾರು ಹಾಕಿಟ್ಟು ಹೋಗಿರ್ತಾರೆ. ಅಂತಹ ಶಕ್ತಿಯ ನಿರ್ಮೂಲನೆಗಾಗಿ ಮಾಡುವಂಥದ್ದು. ಒಂದು ಹೆಣ್ಮಗು ಇತ್ತು, ಗಂಡು ಮಗು ಬೇಕು ಅಂತ ಕೇಳ್ಕೊಂಡೆ, ಮಗು ಆಯಿತು. ಆಮೇಲೆ ಉದ್ಯೋಗದ ಬಗ್ಗೆ ಹೇಳ್ಕೊಂಡೆ, ಉದ್ಯೋಗನೂ ಆಯಿತು. ಆಮೇಲೆ ಮಗಳಿಗೆ ನಾಳೆ ಎಲ್ಲ ನಾಡ್ದು ಮದುವೆ ಎಂಗೇಜ್ಮೆಂಟ್ ಇದೆ, ಅದ್ರ ಬಗ್ಗೆ ಕೇಳ್ಕೊಂಡೆ, ಒಳ್ಳೇದಾಗಿದೆ. ಸೊ ಪ್ರತಿಯೊಂದು ಕೇಳಿದ್ದನ್ನು ತಾಯಿ ಇಲ್ಲ ಅಂದಿಲ್ಲ ನಿಮಗೆ? ಅಮ್ಮ ಇದ್ದಾರೆ. ನನಗೆ ಒಂದು ಕಾಲದಲ್ಲಿ ಕೆಲಸ ಇರಲಿಲ್ಲ, ಮನೇಲಿ ಒಬ್ಬಳೇ ಕೂತಿದ್ದೆ, ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಅಮ್ಮ ನೀನು ನಂಬಿ ಹೋಗ್ತಾ ಇದ್ದೀನಿ, ಈ ಕೆಲಸ ನಂಗೆ ಸಿಗಬೇಕು ಅಂತ ಕೇಳಿದೆ. ಸಕ್ಸಸ್ ಆಯಿತು, ಬನ್ನಿ ಅಂತ ಸೇರಿಸ್ಕೊಂಡ್ರು. ಎಲ್ಲ ವಿಷಯದಲ್ಲೂ ಅಮ್ಮನಿಂದ ತುಂಬಾ ಅನುಕೂಲ ಆಗಿದೆ. ಫುಲ್ ಪ್ಯಾಕೇಜ್ ನಿಮಗೆ. ಎಲ್ಲ ಸಂಪತ್ತು ಸಿಗಬೇಕು ಅಂದ್ರೆ ಸಂಪತ್ತಿಗೆ ಮೂಲ ದೇವತೆ ಲಕ್ಷ್ಮಿ. ಆ ಲಕ್ಷ್ಮಿ ಅನುಗ್ರಹ ಉಂಟಾಗಬೇಕು ಅಂದ್ರೆ ನಾವು ಲಕ್ಷ್ಮಿಯ ಪೂಜೆಯನ್ನು ಮಾಡಿದಾಗ ಸಿಗ್ತದೆ. ಅಂತಹ ಒಂದು ಲಕ್ಷ್ಮಿಯ ಅನುಗ್ರಹ ಶೀಘ್ರವಾಗಬೇಕು ಅಂದ್ರೆ ಇಲ್ಲಿಗೆ ಬಂದರೆ ಖಂಡಿತವಾಗಿ ಅದು ನೆರವೇರುತ್ತೆ. ಅಂದರೆ ಅಮಾವಾಸ್ಯೆ ಅನ್ನುವಂಥದ್ದು ದುರ್ಗೆಗೆ ವಿಶೇಷ. ದುರ್ಗತಿ ನಾಶಿನಿ ಅನ್ನೋದಾಗಿ ಶಾಸ್ತ್ರದಲ್ಲಿ ಹೇಳ್ತಾರೆ. ದುರ್ಗೆಯಿಂದ ನಮ್ಮ ದುರ್ಗತಿಗಳೆಲ್ಲವೂ ನಾಶವಾಗ್ತದೆ ಅಂತೆ. ಆ ದುರ್ಗಾ ಸ್ವರೂಪಿಯಾದ ಲಕ್ಷ್ಮಿಯ ಸನ್ನಿಧಿಯಲ್ಲಿ ಅಮಾವಾಸ್ಯೆ. ಸ್ನೇಹಿತರೆ, ತುಂಬ ಜನ ಕೇಳ್ತಾ ಇರ್ತೀರಾ, ಸರ್ ನಾನು ಯಾವ ದೇವಸ್ಥಾನಕ್ಕೆ ಹೋದರೆ ಒಳ್ಳೇದಾಗತ್ತೆ, ನಮ್ಗೆ ಈ ಥರ ಸಮಸ್ಯೆ ಇದೆ, ನಮ್ಗೆ ಯಾವುದಾದ್ರೂ ಒಂದು ದೇವಸ್ಥಾನ ಸಜೆಸ್ಟ್ ಮಾಡಿ, ತುಂಬ ಸಮಸ್ಯೆಗಳನ್ನು ಹೇಳ್ತಾರೆ. ಅಂಥವರಿಗೆ ಇವತ್ತು ನಾನೊಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬೆಂಗಳೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ. ಈ ದೇವಸ್ಥಾನದ ವಿಶೇಷ ಏನು ಅಂತ ಹೇಳಿದ್ರೆ, ಈ ದೇವಸ್ಥಾನಕ್ಕೆ ನೀವು ಈ ತಾಯಿ ಸನ್ನಿಧಿಗೆ ಬಂದು ನನಗಿಂಥ ಕೆಲಸ ಆಗಬೇಕಮ್ಮ ಅಂತ ಹೇಳಿ ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡಿ, ಆ ಸಂಕಲ್ಪ ಮಾಡಿದರೆ ತಾಯಿ 100% ಮಾಡಿಕೊಡ್ತಾಳೆ ಅಂತ ಹೇಳಿ ಬಂದಂಥ ಭಕ್ತರು ತಿಳಿಸ್ಕೊಡ್ತಾ ಇರುವಂಥದ್ದು. ಜೊತೆಗೆ ಈ ತಾಯಿಯ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಇಲ್ಲಿ ತುಂಬ ಜನ ಹೇಳ್ತಾರೆ ನಮಗೆ ಏನೋ ಇದಕ್ಕಿದಂಗೆ ಏನೋ ಒಂದು ನೆಗೆಟಿವ್ ಎನರ್ಜಿ, ಯಾಕೋ ಇದಕ್ಕಿದಂಗೆ ಹುಷಾರು ತಪ್ಪದ್ವಿ, ಮನೇಲಿ ಏನೋ ಒಂಥರ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿದಾಗ ಈ ತಾಯಿ ಸನ್ನಿಧಾನಕ್ಕೆ ಬಂದು ಒಂದು ಮಂಗಳವಾರ ಶುಕ್ರವಾರ ದೀಪಗಳನ್ನು ಬೆಳಗುವಂಥದ್ದು, ಅದನ್ನು ಅರ್ಚಕರ ಹತ್ರ ಮಾತಾಡಿಸ್ತೀನಿ. ಬಹಳ ವಿಶೇಷವಾಗಿರುವಂಥದ್ದು. ಬೆಂಗಳೂರಿನ ಹೃದಯ ಭಾಗದಲ್ಲಿ, ಇಲ್ಲಿ ಬೆಂಗಳೂರಿನವ್ರಿಗೆ ಗೊತ್ತೇ ಇಲ್ಲ, ತುಂಬ ಜನ ಗೊತ್ತಿಲ್ಲ. ಹೇಳ್ತಾರೆ ನಾವು 25 ವರ್ಷದಿಂದ ಇದ್ದೀವಿ, ಇಲ್ಲಿಂಥ ದೇವಸ್ಥಾನ ಇದೆ ಅಂತಲೇ ಗೊತ್ತಿಲ್ಲ ಅಂತ ಹೇಳುವಂಥವ್ರು ಇದ್ದಾರೆ. ಹಾಗೆ ಎಲ್ಲದಕ್ಕಿಂತ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಯಂತ್ರಗಳನ್ನು ಕೊಡ್ತಾರೆ. ಇಲ್ಲಿ ಯಂತ್ರಗಳನ್ನು ವಶೀಕರಣ ಅಂತ ಹೇಳಿದ್ರೆ ನೀವು ನೋಡ್ತಕ್ಕಂಥ ವಶೀಕರಣ ಅಲ್ಲ, ಇದು ನಮ್ಮ ಪರಂಪರೆ, ನಮ್ಮ ಸನಾತನ ಧರ್ಮದಿಂದ ಬಂದಿರತಕ್ಕಂಥ, ನಮ್ಮ ಋಷಿ ಮುನಿಗಳಿಂದ ಬಂದಿರತಕ್ಕಂಥ ಪರಂಪರೆಯಿಂದ ಮಾಡಿ ಯಂತ್ರಕ್ಕೆ ಒಂದು ಶಕ್ತಿಯನ್ನು ಮಾಡಿ ಕೊಡುವಂಥದ್ದು. ಇವಾಗ ವ್ಯಾಪಾರ ವೃದ್ಧಿ ಆಗ್ತಾ ಇಲ್ಲ, ಸೊ ವ್ಯಾಪಾರ ಲಾಸ್ ಆಗೋಯ್ತು, ಇಲ್ಲ ಚೆನ್ನಾಗಿ ನಡೀತಾ ಇರ್ತದೆ ಒಂದು ವ್ಯಾಪಾರ ಇದಕ್ಕೆ ಕುಗ್ಗೋಯ್ತು, ಇಲ್ಲ ಜನ ಬರ್ತಾ ಇಲ್ಲ, ಹಾಗೆ ಮನೆಯಲ್ಲಿ ಏನೋ ಒಂಥರ ಅಶಾಂತಿ ಇದೆ. ಸೊ ಅದಕ್ಕೆ ಇಲ್ಲಿ ಯಂತ್ರಕ್ಕೆ ಒಂದು ಶಕ್ತಿಯನ್ನು ತುಂಬಿ ಆ ಯಂತ್ರವನ್ನು ಕೊಡುವಂಥದ್ದು ಬಹಳ ವಿಶೇಷ. ಸ್ನೇಹಿತರೆ, ನಾನಿವತ್ತು ಬಂದಿದ್ದೀನಿ ಚಕ್ರಾನ್ವಿತ ಅಂಬಿಕಾ ಮಹಾಲಕ್ಷ್ಮಿ ದೇವಸ್ಥಾನ. ಹರಿಹರರ ಸಂಗಮ ಅಂತ ಏನು ಹೇಳ್ತೀವಿ, ಅದೇ ಥರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಂಬಿಕಾ ಮತ್ತು ಮಹಾಲಕ್ಷ್ಮಿಯ ಸಾನ್ನಿಧ್ಯ ಇರ್ತಕ್ಕಂಥ ಒಂದು ಜಾಗ. ಇಲ್ಲಿ ನಡೆಯುವಂಥ ಪೂಜೆಗಳೇ ಬಹಳ ವಿಶೇಷ. ಇಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ನಡೆಯುವಂಥ ಪೂಜೆ ಲಕ್ಷ್ಮೀ ಸುದರ್ಶನ ಹೋಮ ಏನು ನಡೆಯುತ್ತೆ, ಆ ಸುದರ್ಶನ ಹೋಮದ ಪೂರ್ಣಫಲ ಅವ್ರಿಗೆ ಸಿಗಲಿ ಅಂತ ಹೇಳಿ ಪ್ರತಿಯೊಬ್ಬರ ಕೈಯಲ್ಲೂ ಯಾರ್ಯಾರು ಪೂಜೆ ಕೊಟ್ಟಿರ್ತಾರೆ ಅವ್ರ ಕೈಯಲ್ಲಿ ಪ್ರತಿಯೊಬ್ಬರ ಕೈಯಲ್ಲೂ ಪೂರ್ಣಾಹುತಿಗೆ ಪೂರ್ಣಫಲವನ್ನು ಸಮರ್ಪಣೆಯನ್ನು ಮಾಡಿಸ್ತಾರೆ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನಾನು ತುಂಬ ಹೇಳ್ತಾ ಇದ್ದೀನಿ. ಶ್ರೀನಗರ ಕಾಳಿದಾಸ ಬಡಾವಣೆ 2ನೇ A ಕ್ರಾಸ್. ಇಲ್ಲಿ ಸುತ್ತ ಇಲ್ಲಿ ಹೆಂಗೆ ಅಂತ ಹೇಳಿದ್ರೆ, ಈ ಕಡೆ ನಾಯಂಡಹಳ್ಳಿಗೆ ಬರ್ತೀರಾ, ನಾಯಂಡಹಳ್ಳಿಯಿಂದ 2 ಕಿಲೋಮೀಟರ್ ಆಗುತ್ತೆ. ಈ ಕಡೆ ನ್ಯಾಷನಲ್ ಕಾಲೇಜ್ ಕಡೆಗೆ ಬರ್ತೀರಾ 2 ಕಿಲೋಮೀಟರ್ ಆಗುತ್ತೆ. ಈ ಕಡೆ ಸ್ಯಾಟಲೈಟ್ ಬಸ್ ಸ್ಟಾಪಿಗೆ ಬರ್ತೀರಾ 1 ಕಿಲೋಮೀಟರ್ ಆಗುತ್ತೆ. ತುಂಬ ಜನ ಬೆಂಗಳೂರಿನಲ್ಲಿರೋರ್ಗೆ ಎಲ್ಲ ಕಡೆ ಓಡಾಡ್ತೀರಾ, ಎಲ್ಲ ಕ್ಷೇತ್ರಗಳು ಓಡಾಡ್ತೀರಾ. ಬನ್ನಿ ಈ ಕ್ಷೇತ್ರಕ್ಕೆ ಒಂದು ಸಾರಿ ಬನ್ನಿ. ಈ ಕ್ಷೇತ್ರದ ಸಂಪೂರ್ಣ ಮಾಹಿತಿಯನ್ನು ನಾನು ಇಲ್ಲಿ ಭಟ್ರ ಹತ್ರ ಮಾತಾಡಿಸ್ತೀನಿ. ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಪ್ರತಿಯೊಂದು ಮಾಹಿತಿ ಸಿಗುತ್ತೆ ನಿಮಗೆ. ಹಾಗೆ ಸ್ಕ್ರೀನ್ ಮೇಲೆ ದೇವಸ್ಥಾನ ನಂಬರ್ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ದೇವಸ್ಥಾನದ ಅಡ್ರೆಸ್ಸು, ನಂಬರು, ಲೊಕೇಶನ್ ಪ್ರತಿಯೊಂದು ಮೆನ್ಷನ್ ಮಾಡಿರ್ತೀನಿ. ತಾಳ್ಮೆಯಿಂದ ನೋಡಿದರೆ ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ಕೊಡುವಂಥ ಒಂದು ತಾಯಿ ಇಲ್ಲಿದೆ, ಚಕ್ರಾನ್ವಿತ ಅಂಬಿಕಾ ಮಹಾಲಕ್ಷ್ಮಿ ತಾಯಿ. ಸೊ ಬನ್ನಿ ನಮ್ಮ ವಿಡಿಯೋನ ಮುಂದುವರ್ಸೋಣ. ಭಟ್ರನ್ನ ಮಾತಾಡಿಸ್ತೀನಿ, ಬಂದಂಥ ಭಕ್ತರನ್ನ ಮಾತಾಡಿಸಿ ಸಾಕಷ್ಟು ಮಾಹಿತಿಯನ್ನು ಕೊಡ್ತೀನಿ. ಬನ್ನಿ, ಆ ತಾಯಿ ಪ್ರತಿಯೊಬ್ಬರಿಗೂ, ಈ ವಿಡಿಯೋ ನೋಡ್ತಾ ಇರೋರಿಗೆ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ, ಅವ್ರವ್ರ ಸಮಸ್ಯೆ ಏನಿದೆ ಪ್ರತಿಯೊಂದನ್ನು ದೂರ ಮಾಡಲಿ ಅಂತ ಹೇಳ್ತಾ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ ವಿಡಿಯೋನ ಮುಂದುವರ್ಸೋಣ. ಚಕ್ರಾನ್ವಿತ ಅಂಬಿಕಾ ಮಹಾಲಕ್ಷ್ಮಿ ದೇವಸ್ಥಾನ, ಈ ತಾಯಿ ವಿಶೇಷ ಏನೋ ಸಂಪೂರ್ಣವಾಗಿ ತಿಳಿಸ್ಕೊಡಿ. ಇದು ಚಕ್ರಾನ್ವಿತ ಅಂಬಿಕಾ ಮಹಾಲಕ್ಷ್ಮಿ ದೇವಸ್ಥಾನ ಅನ್ನುವಂಥದ್ದು ಅಂಬಿಕೆ ಮತ್ತು ಮಹಾಲಕ್ಷ್ಮಿಯರ ಸಂಗಮ. ಅಂದರೆ ಹರ ಮತ್ತು ಹರಿಯ ಶಕ್ತಿ ಒಂದಾಗಿರುವಂಥದ್ದು ಒಂದು ವಿಶೇಷ. ಹೇಗೆ ಹರಗೆ ಅಂಬಿಕಾ ಬೇಕೋ, ಲಕ್ಷ್ಮಿ ಒಂದು ಹರಿಗೆ ಒಂದು ಶಕ್ತಿ, ಅವು ಎರಡರ ಶಕ್ತಿಯ ಸಂಗಮ ಇಲ್ಲಿ ಅಂಬಿಕಾ ಮಹಾಲಕ್ಷ್ಮಿ ಅನ್ನುವಂಥದ್ದು ವಿಶೇಷ.
ಅದರೊಟ್ಟಿಗೆ ಶ್ರೀಚಕ್ರದ ಜೊತೆಗೆ ಈ ಲಕ್ಷ್ಮಿ ಸ್ಥಾಪನೆ ಆಗಿರುವಂಥದ್ದು. ಇಲ್ಲಿ ವಿಶೇಷ ಅಂದರೆ ಇಲ್ಲಿ ಬಂದಿರತಕ್ಕಂಥವರಿಗೆ ಈ ಮಾಟ ಮಂತ್ರ ಪ್ರಯೋಗ ಆಗಿರುವಂಥದ್ದು ಅಥವಾ ದೃಷ್ಟಿದೋಷ ಆಗಿರುವಂಥದ್ದು ಅಥವಾ ಈ ಸ್ಮಶಾನದ ಗಾಳಿ ಅಂತ ಹೇಳ್ತಾರೆ. ಈ ಹಿರಿಯರೆಲ್ಲ ಹೇಳೋರು ಸ್ಮಶಾನದ ಗಾಳಿ ತಾಗಿರಬೇಕು, ಅವರಿಗೆ ಒಂದು ತುಂಬ ವೀಕ್ ಆಗೋದು ಅಥವಾ ಯಾವುದೋ ಒಂದು ಅನಾರೋಗ್ಯ ಕಾಡ್ಬಿಡ್ತು, ಡಾಕ್ಟರ್ಸ್ ಎಲ್ಲ ಹೋಗ್ತಾರೆ, ಅವರಿಗೆ ಅಲ್ಲಿ ಚಿಕಿತ್ಸೆ ಸಿಗೋದಿಲ್ಲ, ಏನು ಮಾಡೋದು ಅದು ತಾಗೋದಿಲ್ಲ. ಅಂಥವರಿಗೆಲ್ಲ ಇಲ್ಲಿ ಬಂದಾಗ ಇಲ್ಲಿ ಶುಕ್ರವಾರ ಬಂದು ನಿಂಬೆಹಣ್ಣು ದೀಪ ಹಚ್ಚುವಂಥದ್ದು, ಆಮೇಲೆ ಶುಕ್ರವಾರ ಕುಂಕುಮಾರ್ಚನೆ ಮಾಡಿಸುವಂಥದ್ದು, ಆಮೇಲೆ ಕುಂಬಳಕಾಯಿ ದೀಪ ಹಚ್ಚುವಂಥದ್ದು, ಇದೆಲ್ಲ ಮಾಡಿದಾಗ ಈ ಋಣಾತ್ಮಕ ಶಕ್ತಿಯ ಪ್ರಭಾವ ಏನಾದರೂ ಶರೀರದ ಮೇಲೆ ಆಗಿದ್ದರೆ ಅಥವಾ ಅವರು ಮಾಡುವಂಥ ಕೆಲಸದ ಮೇಲೆ ಆಗಿದ್ದರೆ ಅದು ಶೀಘ್ರವಾದ ಪರಿಹಾರವನ್ನು ಇಲ್ಲಿ ಕಾಣ್ಬೋದು. ಅದರೊಟ್ಟಿಗೆ ಮಾಡುವಂಥ ವ್ಯವಹಾರಗಳು, ಈಗ ಲಕ್ಷ್ಮಿಯ ಕೃಪೆ ಉಂಟಾಗಬೇಕು, ಲಕ್ಷ್ಮಿಯ ಕೃಪೆ ಇದ್ದಾಗ ಮಾತ್ರ ನಮಗೆ ಅದರಲ್ಲಿ ಯಶಸ್ಸು ಅನ್ನುವಂಥದ್ದು. ಈಗ ಹಣ ಆಗಬೇಕು ಅಥವಾ ಯಾವುದೋ ಒಂದು ಸಂಪತ್ತು ನಮಗೆ ಸಿಗಬೇಕು ಅಂದರೆ ಲಕ್ಷ್ಮಿಯ ಕೃಪೆ ಉಂಟಾಗಬೇಕು. ಈ ಹಣ ಒಂದೇ ಸಂಪತ್ತಲ್ಲ, ಆರೋಗ್ಯವೂ ಒಂದು ಸಂಪತ್ತು, ಒಂದು ಒಳ್ಳೆ ನಮಗೆ ಒಂದು ಜನರು ಸಿಗಬೇಕು ಅಂದ್ರೆ ಸಂಪತ್ತು, ಈ ಎಲ್ಲ ಸಂಪತ್ತು ಸಿಗಬೇಕು ಅಂದ್ರೆ ಸಂಪತ್ತಿಗೆ ಮೂಲ ದೇವತೆ ಲಕ್ಷ್ಮಿ. ಆ ಲಕ್ಷ್ಮಿ ಅನುಗ್ರಹ ಉಂಟಾಗಬೇಕು ಅಂದ್ರೆ ನಾವು ಲಕ್ಷ್ಮಿಯ ಪೂಜೆಯನ್ನು ಮಾಡಿದಾಗ ಸಿಗ್ತದೆ. ಅಂತಹ ಒಂದು ಲಕ್ಷ್ಮಿಯ ಅನುಗ್ರಹ ಶೀಘ್ರವಾಗಬೇಕು ಅಂದರೆ ಇಲ್ಲಿಗೆ ಬಂದರೆ ಖಂಡಿತವಾಗಿ ಅದು ನೆರವೇರುತ್ತೆ. ಹಲವಾರು ಜನ ರಾಜಕಾರಣಿಗಳು ಬಂದು ಅವರವರ ಸಮಸ್ಯೆಗಳು ತಿಳಿಸ್ಕೊಂಡವರು ಇದ್ದಾರೆ. ಮತ್ತು ಕಲಾವಿದರಿಗೆ ಕೆಲವೊಂದಷ್ಟು ಸಲ ತುಂಬ ಅವಕಾಶ ಇರ್ತದೆ, ಕೆಲವೊಂದು ಸಲ ಅವಕಾಶನೇ ಇರೋದಿಲ್ಲ. ಅಂಥ ಕಲಾವಿದರು ಕೂಡ ಇಲ್ಲಿ ಬಂದವರು ಇದ್ದಾರೆ, ಬರ್ತಾ ಇದ್ದಾರೆ. ಈ ಕೆಲವೊಂದಷ್ಟು ನಾವು ಹೆಸರು ಹೇಳಬಾರ್ದು, ಯಾಕಂದ್ರೆ ಅವರು ಪಬ್ಲಿಕ್ ಜೀವನದಲ್ಲಿ ಇರೋದ್ರಿಂದ ಅವ್ರ ಹೆಸರನ್ನು ನಾವು ಹೇಳೋಕ್ಕಾಗಲ್ಲ. ರಾಜಕಾರಣಿಗಳು ಬರ್ತಾರೆ, ಆಮೇಲೆ ಕಲಾವಿದರು ಬರ್ತಾರೆ, ಆಮೇಲೆ ರಿಯಲ್ ಎಸ್ಟೇಟ್ ಅವರು, ಈಗ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳಿದ್ದವರು ಕೂಡ ಇಲ್ಲಿ ಬರ್ತಾರೆ. ಇಲ್ಲಿ ವಿಶೇಷ ಅಂದರೆ ಹುಣ್ಣಿಮೆ ದಿನ ನಡೆಯುವಂಥ ಒಂದು ಸುದರ್ಶನ ಹೋಮ, ಲಕ್ಷ್ಮೀ ಸುದರ್ಶನ ಹೋಮ, ಶ್ರೀಚಕ್ರಾಭಿಷೇಕ ಮತ್ತು ಸತ್ಯನಾರಾಯಣ ಪೂಜೆ. ಲಕ್ಷ್ಮಿಯ ಸನ್ನಿಧಾನದಲ್ಲಿ ನಾರಾಯಣನ ಪೂಜೆ ಆಗುವಂಥದ್ದು ಇದೆಯಲ್ಲ, ಇದು ಬೆಂಗಳೂರಲ್ಲಿ ಎಲ್ಲ ಕಡೆಯಲ್ಲೂ ಆಗಲ್ಲ. ಅಂದರೆ ಎಲ್ಲ ದೇವಸ್ಥಾನದಲ್ಲೂ ಸತ್ಯನಾರಾಯಣ ಪೂಜೆ ನಡೆಯುತ್ತದೆ, ಆದರೆ ಆ ಮಹಾಲಕ್ಷ್ಮಿಯ ಸನ್ನಿಧಿಯಲ್ಲಿ ನಡೆಯುವಂಥದ್ದು ವಿಶೇಷ ಅನ್ನುವಂಥದ್ದು ಇಲ್ಲಿ ನಡೀತದೆ. ಅಂತಹ ಈ ಸತ್ಯನಾರಾಯಣ ಪೂಜೆ, ಶ್ರೀಚಕ್ರ ಪೂಜೆ ಮತ್ತು ಹೋಮ, ಲಕ್ಷ್ಮೀ ಸುದರ್ಶನ ಹೋಮ, ಇದು ಮೂರೂ ಕೂಡ ಒಂದು ವಿಶೇಷವಾದಂಥ ಪೂಜೆಯಲ್ಲಿ ಮಾಡ್ತಾ ಇದ್ದೇವೆ. ಇದರಿಂದ ತುಂಬ ಜನ ಅದರ ಉಪಯೋಗವನ್ನು ಪಡೆದಿದ್ದಾರೆ. ಈ ಕೆಲವೊಬ್ಬರು ಇಲ್ಲಿ ಬರಲಿಕ್ಕೆ ಆಗೋದಿಲ್ಲ ಅನ್ನೋರು ಫೋನ್ ಮುಖಾಂತರ ಅವರ ಹೆಸರನ್ನು ಕೊಟ್ಟು ಆ ದುಡ್ಡನ್ನು ಕಳಿಸ್ತಾರೆ. ಅವ್ರ ಹೆಸರಲ್ಲಿ ಇಲ್ಲಿ ಪೂಜೆ ಆಗುತ್ತೆ, ಅವರಿಗೆ ಪೂಜೆಯ ವಿಡಿಯೋ ಬೇಕು ಅಂದರೆ ಕಳಿಸ್ಕೊಡ್ತೇವೆ, ಇಲ್ಲಾಂದರೆ ಪೂಜೆಯ ಪ್ರಸಾದ ಅಂತ ಅವ್ರಿಗೆ ತಲುಪೋ ವ್ಯವಸ್ಥೆಯನ್ನು ಮಾಡ್ತೇವೆ. ಇಲ್ಲಿ ಬೆಂಗಳೂರೊಂದೇ ಅಲ್ಲ, ಚಿತ್ರದುರ್ಗದಿಂದ ಮಾಡಿಸ್ತಾ ಇದ್ದಾರೆ. ಇವತ್ತು ಚಿತ್ರದುರ್ಗ, ತುಮಕೂರು, ಆಮೇಲೆ ಬಾಂಬೆಯಿಂದ ಮಾಡಿಸಿದವರು ಇದ್ದಾರೆ. ಅಂದರೆ ಹೊರ ರಾಜ್ಯದಿಂದ, ಹೊರ ಜಿಲ್ಲೆಗಳಿಂದಲೂ ಇಲ್ಲಿ ಮಾಡಿಸ್ತಾ ಇದ್ದಾರೆ. ಅಂದರೆ ತಿಳಿದವರೆಲ್ಲ, ಗೊತ್ತಾದವರು, ಈ ಶಕ್ತಿಯ ದೇವಸ್ಥಾನ ಶಕ್ತಿ ಗೊತ್ತಾದವರೆಲ್ಲ ಪೂಜೆ ಮಾಡಿಸ್ತಾ ಇದ್ದಾರೆ. ಇದು ಹುಣ್ಣಿಮೆಯ ದಿನ ವಿಶೇಷ. ಅಮಾವಾಸ್ಯ ದಿನ ಒಂದು ಅಮಾವಾಸ್ಯದಲ್ಲಿ ದುರ್ಗಾದೀಪ ನಮಸ್ಕಾರ ಇರ್ತದೆ, ಆಮೇಲೆ ಒಂದು ಅಮಾವಾಸ್ಯೆಯಲ್ಲಿ ಪ್ರತ್ಯಂಗಿರ ಹೋಮ ಅಂತ ಇರ್ತದೆ. ಹಾಗೆ ದುರ್ಗೆಗೆ ಸಂಬಂಧಪಟ್ಟಿರ್ತಕ್ಕಂಗೆ, ಯಾಕಂದರೆ ಅಮಾವಾಸ್ಯೆ ಅನ್ನುವಂಥದ್ದು ದುರ್ಗೆಗೆ ವಿಶೇಷ. ದುರ್ಗತಿ ನಾಶಿನಿ ಅನ್ನೋದಾಗಿ ಶಾಸ್ತ್ರದಲ್ಲಿ ಹೇಳ್ತಾರೆ. ದುರ್ಗೆಯಿಂದ ನಮ್ಮ ದುರ್ಗತಿಗಳೆಲ್ಲವೂ ನಾಶವಾಗ್ತದೆ ಅಂತೆ. ಆ ದುರ್ಗಾ ಸ್ವರೂಪಿಯಾದ ಲಕ್ಷ್ಮಿಯ ಸನ್ನಿಧಿಯಲ್ಲಿ ಅಮಾವಾಸ್ಯೆ ದಿನ ದುರ್ಗೆಗೆ ಸಂಬಂಧಪಟ್ಟಿರ್ತಕ್ಕೆ ಒಂದೊಂದು ಹೋಮಗಳು, ಪೂಜೆಗಳು ನಡೀತಾ ಇರ್ತದೆ. ಅದನ್ನು ಮೊದಲೇ ನೀವು ವಿಚಾರ ಮಾಡಿಕೊಂಡ್ರೆ ನಾವು ಇಂಥ ಅಮಾವಾಸ್ಯೆಗೆ ಇಂಥದ್ದು ಪೂಜೆ ನಡೀತಾ ಇದೆ ಅಂತ ನಾವು ಹೇಳಿದಷ್ಟು ಶಾಂತಿಗಳನ್ನ ಮಾಡಲಿಕ್ಕೆ ಅವ್ರ ಮನೆಯಲ್ಲಿ ಜಾಗ ಇರೋದಿಲ್ಲ. ಅವರಿಗೆ ದೇವಸ್ಥಾನದಲ್ಲೇ ನಾವು ಪೂಜೆಗಳನ್ನು, ಶಾಂತಿಗಳನ್ನು ಅಥವಾ ಗಣಹೋಮನೋ, ದುರ್ಗಾ ಸಪ್ತಶತಿ ಪಾರಾಯಣ ಅಥವಾ ಚಂಡಿ ಹೋಮ, ಇದು ಯಾವುದೇ ಮನಸ್ಸಿನಲ್ಲಿ ಸಂಕಲ್ಪ ಇದ್ದರೂ ಕೂಡ ಅವರಿಗೆ ಜಾಗದ ಅಭಾವ ಇದ್ದಲ್ಲಿ ಅವರು ಇಲ್ಲೇ ಬಂದು ಮಾಡ್ಕೊಳ್ಬೋದು. ಇಲ್ಲಿ ಎಲ್ಲ ವ್ಯವಸ್ಥೆನೂ ಇದೆ. ಇಲ್ಲಿ ಒಂದು ರೂಮನ್ನು ಕೊಡ್ತೇವೆ ಅವರಿಗೆ, ಅವರು ಸ್ಟೇ ಆಗ್ತಾರೆ ಅಂದರೆ ಅವ್ರಿಗೆ ಮನೆ ವ್ಯವಸ್ಥೆ ಇದೆ. ಹಾಗಿದೆಲ್ಲ ಸಂಪೂರ್ಣ ವ್ಯವಸ್ಥೆ ಇದೆ. ದೇವಸ್ಥಾನದಿಂದ ಜನರಿಗೆ ಉಪಯೋಗವಾಗುವಂಥ ಕೆಲಸ ಕೂಡ ಇಲ್ಲಿ ದೇವಸ್ಥಾನದಿಂದ ಮಾಡ್ತಾ ಇದ್ದೇವೆ. ಹಾಗೆ ಅದರೊಟ್ಟಿಗೆ ಜನಗಳಿಗೆ ಈಗ ಯಾವುದಾದ್ರೂ ದೋಷ ಇದ್ದಲ್ಲಿ ಅಥವಾ ಸರ್ವಜನ ವಶೀಕರಣ ಯಂತ್ರಗಳು, ಈ ತಾಮ್ರದ ಶೀಟಿನಲ್ಲಿ ಯಂತ್ರವನ್ನು ಬರೆಯುವಂಥದ್ದು, ತುಂಬ ಹಳೆ ಋಷಿ ಪರಂಪರೆಯಿಂದ ಬಂದಿರುವಂಥದ್ದು ಈ ಯಂತ್ರ ಬರೆಯೋದಲ್ಲ. ಇಲ್ಲಿ ಆ ಯಂತ್ರವನ್ನು ಬರೆದು ಅಭಿಮಂತ್ರಣೆ ಮಾಡಿ ಕೊಡ್ತಾ ಇದ್ದೇವೆ. ಅದು ತುಂಬ ಜನರಿಗೆ ಸಾಕಷ್ಟು ಉಪಯೋಗವಾಗಿದೆ. ಅವರು ನಮಗೆ ಇಂಥ ಸಮಸ್ಯೆ ಇದೆ ಅಂದರೆ ಅದನ್ನು ನಾವು ಮಾಡಿಕೊಡ್ತೇವೆ. ಅದರೊಟ್ಟಿಗೆ ಜಾತಕದ ಫಲ ವಿಮರ್ಶೆಯನ್ನು ಮಾಡ್ತೇವೆ. ಇಲ್ಲೇ ಶಾಸ್ತ್ರವನ್ನು ಕೇಳ್ಬೋದು, ಕವಡೆ ಮೂಲಕ ಶಾಸ್ತ್ರವನ್ನು ಹೇಳುವಂಥದ್ದು ಇದೆ, ಆಮೇಲೆ ಜಾತಕದ ಮೂಲಕ ಹೇಳುವಂಥದ್ದು ಇದೆ, ತಾಂಬೂಲ ಪ್ರಶ್ನೆಯಲ್ಲಿ ಹೇಳುವಂಥದ್ದು ಇದೆ. ಅದನ್ನೆಲ್ಲ ಮೊದಲೇ ಫೋನಲ್ಲಿ, ದೂರವಾಣಿಯಲ್ಲಿ ನಮ್ಮನ್ನು ಭೇಟಿಯಾಗಿ ಮಾತಾಡಿಕೊಂಡು ಅವ್ರು ಇಂಥ ದಿನ ಬರ್ಬೋದು ಅಂತ ಆ ದಿನ ಮಾಡಿಸ್ಕೊಳ್ಬೋದು. ಇದು ತಾಮ್ರದ ಒಂದು ಶೀಟ್ನಲ್ಲಿ ತಯಾರಾಗಿರುವ ಯಂತ್ರ. ಇಲ್ಲಿ ಯಂತ್ರವನ್ನು ಬರೆಯುವಂಥದ್ದು ಅಥವಾ ಯಂತ್ರವನ್ನು ರೆಡಿಯಾಗಿರೋ ಯಂತ್ರವನ್ನು ನಾವು ಅಭಿಮಂತ್ರಣೆ ಮಾಡಿಕೊಡುವಂಥದ್ದು. ಹೇಗೆ ವ್ಯಾಪಾರದಲ್ಲಿ ವಶೀಕರಣ ಆಗಬೇಕು. ಈಗ ನಮ್ಮ ದೇವಸ್ಥಾನದಲ್ಲಿ ಯಾವುದೇ ತಂತ್ರೋಕ್ತ ವಿದ್ಯೆ ಇಲ್ಲ. ಇಲ್ಲಿ ಎಲ್ಲವೂ ಕೂಡ ವೇದೋಕ್ತ ಮತ್ತು ಶಾಸ್ತ್ರೋಕ್ತ. ಇಲ್ಲಿ ಋಷಿಗಳು ನಮಗೆ ಏನು ಹೇಳಿದ್ದಾರೋ ಅದನ್ನು ನಾವು ನಡೆಸ್ಕೊಂಡು ಹೋಗುವಂಥದ್ದು. ಇಲ್ಲಿ ಯಾವುದೇ ಈ ಕೇರಳದ ಶಕ್ತಿನೋ ಅಥವಾ ಯಾವುದೋ ಮಾಟ ಮಂತ್ರದ ಶಕ್ತಿಯಿಂದ ನಾವು ಮಾಡುವಂಥದ್ದಲ್ಲ. ಇಲ್ಲಿ ಕೇವಲ ವೇದೋಕ್ತವಾಗಿ ಏನು ನಮಗೆ ಋಷಿಮುನಿಗಳು ಹಿಂದಿನ ಇತಿಹಾಸ ಇದೆಯೋ ಅದನ್ನು ಆ ವಿದ್ಯೆಯಲ್ಲಿ ನಾವು ಮಾಡುವಂಥದ್ದು. ಇದಕ್ಕೆ ವೇದೋಕ್ತವಾಗಿ ಇಂತಹ ಯಂತ್ರಗಳನ್ನು ಮಂತ್ರಿಸಿ ಅಭಿಮಂತ್ರಿಸಿಕೊಡುವಂಥದ್ದು. ಈಗ ವ್ಯಾಪಾರ ವಶೀಕರಣ ಆಗಬೇಕು ಅಥವಾ ಒಂದು ಜಾಗಕ್ಕೆ ಜನರ ವಶೀಕರಣ ಆಗಬೇಕು. ವಶೀಕರಣ ಅಂದರೆ ಯಾವುದೋ ಒಂದು ಅಂಗಡಿ ಇದೆ, ಅಲ್ಲಿ ಜನರೇ ಬರ್ತಾ ಇಲ್ಲ, ಜನ ಬಂದ್ರೆ ಮಾತ್ರ ಅಂಗಡಿ ವೃದ್ಧಿ ಆಗುತ್ತೆ, ಬಿಟ್ಟರೆ ಅಲ್ಲಿ ಜನ ಬಂದಿಲ್ಲ ಅಂದ್ರೆ ಏನಾಗಲ್ಲ. ಸೊ ಹಾಗೆ ಅಂಗಡಿ, ಶಾಲೆ ಅಥವಾ ಯಾವುದಾದ್ರೂ ಇದು ವ್ಯಾಪಾರೋದ್ಯಮ ಸ್ಥಳಗಳು, ಇವೆಲ್ಲವೂ ಕೂಡ ಜನರ ವಶೀಕರಣ ಆಗುತ್ತೆ. ಹಾಗೆ ಅಂತಹ ವಶೀಕರಣ ಮಾಡಲಿಕ್ಕೆ ಇಂಥ ಯಂತ್ರಗಳನ್ನು ಬಳಸುವಂಥದ್ದು. ಅಥವಾ ಕ್ಷುದ್ರ ಶಕ್ತಿಯ ಸಂಚಾರ ಆಗುವಂಥದ್ದು. ಯಾವುದೋ ಒಂದು ಜಾಗದಲ್ಲಿ ಚೆನ್ನಾಗಿ ನಡೀತಾ ಇತ್ತು, ಇದ್ದಕ್ಕಿದ್ದಂಗೆ ಡಲ್ ಆಗಿಬಿಡುತ್ತದೆ. ಅಂಥ ಜಾಗದಲ್ಲಿ ಯಾವುದಾದ್ರು ಕ್ಷುದ್ರ ಶಕ್ತಿಯ ಸಂಚಾರ ಆಗಿರ್ಬೋದು, ಅಥವಾ ಯಾರೋ ನಿಂಬೆ ಹಣ್ಣು ಏನಾದ್ರು ಹಾಕಿಟ್ಟು ಹೋಗಿರ್ತಾರೆ,
ಅಂತಹ ಶಕ್ತಿಯ ನಿರ್ಮೂಲನೆಗಾಗಿ ಮಾಡುವಂಥದ್ದು ಈ ಸುದರ್ಶನ ಉಚ್ಚಾಟನೆ ಮಂತ್ರ ಇವೆಲ್ಲವೂ ಸೇರಿ ಅಭಿಮಂತ್ರಣೆ ಮಾಡಿದಾಗ ಆ ಶಕ್ತಿ ಎಲ್ಲ ನಿರ್ನಾಮವಾಗ್ತದೆ ಅಂತ. ಹಾಗೆ ಇಲ್ಲ ಅಂದರೆ ಯಾರೋ ದಾಂಪತ್ಯದಲ್ಲಿ ಕಲಹ ಬಂದಿರ್ತದೆ, ಗಂಡಗೆ ಹೆಂಡತಿ ನೋಡ್ರಾಗಲ್ಲ, ಹೆಂಡತಿ ಗಂಡ ನೋಡ್ರಾಗಲ್ಲ, ಅಥವಾ ಅವರವರ ವೈಮನಸ್ಸು ಇರ್ತದೆ, ಅದಕ್ಕೆ ಐಕ್ಯಮತ್ಯ ಸೂಕ್ತದಿಂದ ಅವರಿಗೆ ಯಂತ್ರವನ್ನು ಮಾಡ್ಕೊಳ್ತೀವಿ. ಹೀಗೆ ಎಲ್ಲ ಸಮಸ್ಯೆಗಳಿಗೂ ಯಂತ್ರದ ಮೂಲಕ ಕೂಡ ನಾವು ಪರಿಹಾರವನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡ್ಕೊಳ್ತಾ ಇದ್ದೇವೆ. ಬಿಟ್ಟರೆ ನಾನು ವಿಶೇಷವಾಗಿ ನೋಡಿದ್ದು ಅಂತ ಹೇಳಿದ್ರೆ ಸುದರ್ಶನ ಹೋಮದಲ್ಲಿ, ಲಕ್ಷ್ಮೀ ಸುದರ್ಶನ ಹೋಮದಲ್ಲಿ ಪೂರ್ಣಾಹುತಿಯ ಜೊತೆಗೆ ಬಂದಂಥ ಭಕ್ತರಿಗೂ ಕೂಡ ಪೂರ್ಣಾಹುತಿಯ ಒಂದು ಸಂಕಲ್ಪವನ್ನು ಮಾಡಿಸಿದ್ರಿ, ಅದ್ರ ಬಗ್ಗೆ ತಿಳಿಸ್ಬೋದಾ? ಇದು ವಿಶೇಷ. ಅಂದರೆ ಹೇಗೆ ಅಂದರೆ ಇದು ನೀವೆಲ್ಲ ನೋಡಲಿಕ್ಕಿಲ್ಲ. ಹೌದು, ನಾವಿಲ್ಲಿ ಪ್ರಾರಂಭ ಮಾಡಿದಾಗಿಂದ ತುಂಬ ಜನಕ್ಕೆ ಅದು ಉಪಯೋಗ ಆಯಿತು. ಅಂದರೆ ಈಗ ನಮ್ಮ ಮನೆಯಲ್ಲೇ ನಾನು ಸುದರ್ಶನ ಹೋಮ ಮಾಡಬೇಕು ಅಂತ ನನಗೆ ಆಸೆ ಇದೆ. ಆದರೆ ನನ್ನ ಪಾಪಕರ್ಮಗಳು ಅಥವಾ ನನ್ನ ಗ್ರಹಚಾರನೋ ನನ್ನ ಹತ್ರ ಅಷ್ಟು ದುಡ್ಡಿಲ್ವೋ ಅಥವಾ ಅದನ್ನು ನಡೆಸಲಿಕ್ಕೆ ಆಗ್ತಾ ಇಲ್ಲ. ಅಂತಹ ಕಾಲ ಬಂದಾಗ ನಾನು ಸುದರ್ಶನ ಹೋಮದ ಸಂಪೂರ್ಣವಾದ ಫಲ ನನಗೆ ಸಿಗಬೇಕು ಅಂದರೆ ಈ ಪೂರ್ಣಾಹುತಿಯಿಂದ ಸಾಧ್ಯ ಅಂತ. ಈಗ ಎಲ್ಲೋ ಒಂದು ನಡೀತಾ ಇರ್ತದೆ, ಅಲ್ಲಿ ಪೂರ್ಣ ಫಲವನ್ನು ನನ್ನ ಕೈಯಿಂದ ಇಷ್ಟ ಆಗಿದೆ ಭಗವಂತ, ಇದನ್ನು ನೀನು ಸ್ವೀಕಾರ ಮಾಡುವಂದಾಗ ಪೂರ್ಣಾಹುತಿಯನ್ನು ಕೊಟ್ಟರೆ ಇಡೀ ಹೋಮ ಮಾಡಿದ್ರೆ ಫಲ ಸಿಗ್ತದೆ ಅನ್ನೋದಾಗಿ. ಅದೇ ಕಾರಣದಿಂದ ನಾವು ಜನರಿಗೆ ಉಪಯೋಗ ಆಗಲಿ ಅಂತ ಯಾರ್ಯಾರು ಬರ್ತಾರೆ ಆ ಪೂಜೆಗೆ ಯಾರ್ಯಾರು ಹೆಸರನ್ನು ಕೊಡ್ತಾರೆ ಅವ್ರ ಕೈಯಲ್ಲೇ ಒಂದು ಸಂಕಲ್ಪವನ್ನು ಮಾಡಿಸಿ ಪೂರ್ಣಾಹುತಿಯನ್ನು ಅವ್ರ ಕೈಯಲ್ಲೇ ಸಮರ್ಪಣೆ ಮಾಡಿಸ್ತಾ ಇರುವಂಥದ್ದು. ಅದು ಪೂರ್ಣ ಫಲದ ಅನುಗ್ರಹಕ್ಕಾಗಿ ಅದು ವಿಶೇಷವಾಗಿ ಮಾಡ್ತಾರೆ. ಆಸೆ ಏನಪ್ಪ ಅಂದರೆ 16 ಜನಕ್ಕೆ ಗೊತ್ತಾಗಬೇಕು, ದೇವಸ್ಥಾನ ಅಭಿವೃದ್ಧಿ ಆಗಬೇಕು, ಆಮೇಲೆ ಭಕ್ತಾದಿಗಳು ಕೋರಿಕೆ ಎಲ್ಲ ದೇವ್ರನ್ನ ಅಳಿಸ್ಕೊಡ್ಬೇಕು ಹೌದು ಅನ್ನೋದೇ ನಮ್ಮ ಆಸೆ. ನಾವು ಸ್ವಲ್ಪ ಹೋಟ್ಲು ಮಾಡಕ್ಕೆ ಹೋಗ್ತಾ ಇದ್ದೋ, ಓಕೆ, ಬೆಳಗಿನ ಜಾವ 5 ಗಂಟೆಗೆ ಹೋಗ್ತಾ ಇದ್ದೋ. ಅಂದರೆ ಹೋಗ್ತಾ ಇದ್ದಾಗ ಎಲ್ಲ ತೊಗೊಂಡೋಗ್ತಾ ಇದ್ದೋ ಸಾಮಾನು. ಅದು ತೊಗೊಂಡೋದ ಇಲ್ಲಿಗೆ ಬಂದು ಬಿಂದಿಗೆ ಬಿದ್ದೋಗ್ಬಿಡ್ತು ನೀರಿಂದು ದೇವಸ್ಥಾನ ಮುಂದೆನೆ. ಆಮೇಲೆ ಹೋಟ್ಲು ಮಾಡ್ದು ಹಂಗೂ ನಮಗೆ ಯಶಸ್ವಿ ಆಗಲಿಲ್ಲ ಅದು ಹೋಟ್ಲೇ ಆಗಲಿಲ್ಲ, ಯಶಸ್ವಿನೇ ಆಗಲಿಲ್ಲ. ಬಂದ್ಬಿಟ್ಟು ನಾವು ವಾಪಸ್ ತಿರ್ಗಾ ಬಂದು ಪೂಜೆ ಸ್ಟಾರ್ಟ್ ಮಾಡ್ಕೊಂಡು ಆಮೇಲೆ ಬೇರೆ ಕಡೆ ಮಾಡಿದ್ರೆ ಚೆನ್ನಾಗಾಯ್ತು. ಅದರಿಂದ ಆವಾಗಿಂದ ನಮಗೆ ಈ ನಂಬಿಕೆ ಅಮ್ಮನ ಮೇಲೆ ನಂಬಿಕೆ ಇದೆ. ಅಂದರೆ ನಿಮಗೆ ವ್ಯವಹಾರಿಕವಾಗಿ ಅಮ್ಮ ಭಾಳ ಅನುಗ್ರಹ ಮಾಡಿಕೊಟ್ಟಿದ್ದಾಳೆ. ಕಂಟಿನ್ಯೂಸ್ ಆಗಿ ನನಗೆ ತುಂಬಾ ಒಳ್ಳೆಯದಾಗಿದೆ. ಬಟ್ ಇಲ್ಲಿ ಬಂದರೆ ಒಂಥರ ಪಾಸಿಟಿವ್ ವೈಬ್ಸ್, ಕಾಲು ಇಡ್ತಿರ್ಲಿಕ್ಕೆ ನಮಗೆ ಮತ್ತೆ ಎದ್ದು ಹೋಗಬೇಕು ಅಂತಲೇ ಅನಿಸೋದಿಲ್ಲ. ತುಂಬ ಒಳ್ಳೆಯದಾಗಿದೆ. ಮಗಳದು ಸ್ವಲ್ಪ ಒಂಚೂರು ಮದುವೆದೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು. ಒಂದು ಸತಿ ಬಂದು ಆಚಾರ ಹತ್ರ ಹೇಳ್ಕೊಂಡೆ, ಸೊ ಅದೆಲ್ಲ ಸುಸೂತ್ರವಾಗಿ ನಡೀತು. ಬಿಟ್ರೆ ಇಲ್ಲಿಯ ದೇವಸ್ಥಾನಕ್ಕೆ ಬರಬೇಕಾದ್ರೆ ಲೊಕೇಶನ್ ಹಾಕಿರ್ತೀವಿ, ಲೊಕೇಶನ್ ಹಾಕೊಂಡು ಬರೋರು ಇರ್ತಾರೆ. ಸೊ ಇಲ್ಲಿ ಬಸ್ಸಲ್ಲಿ ಬರುವಂಥವ್ರಿಗೆ ಅನುಕೂಲ ಏನು? ಆಟೋದಲ್ಲಿ ಬಸ್ಸಲ್ಲಿ ಬರುವಂಥವ್ರಿಗೆ ಯಾವ ರೀತಿ ಬಂದರೆ ಇಲ್ಲಿ ದೇವಸ್ಥಾನ ತಲುಪಬಹುದು? ಈಗ ಶ್ರೀನಗರಕ್ಕೆ ಬಂದರೆ ಶ್ರೀನಗರದಿಂದ ಒಂದು 5 ನಿಮಿಷ ವಾಕಬಲ್ ಡಿಸ್ಟೆನ್ಸು. ಶ್ರೀನಗರ ಬಸ್ ಸ್ಟಾಪಿಂದ ಕಾಳಿದಾಸ ಸರ್ಕಲ್ಲಿಗೆ ಬಂದುಬಿಟ್ಟು ಕಾಳಿದಾಸ ಸರ್ಕಲ್ ಅಂತಿದೆ, ಅಲ್ಲಿ ಬಂದು ಅಂಬಿಕಾ ಮಹಾಲಕ್ಷ್ಮಿ ದೇವಸ್ಥಾನ ಎಲ್ಲಿದೆ ಅಂತ ತೋರಿಸ್ತಾರೆ. ಸೆಕೆಂಡ್ A ಕ್ಲಾಸ್ನಲ್ಲಿ ಬರ್ತದೆ. ಇನ್ನು ಡೈರೆಕ್ಟ್ ಇಲ್ಲಿಗೆ ಬರಬೇಕು ಅಂದರೆ 36F ಬಸ್ ಬರ್ತದೆ, ಅದರಲ್ಲಿ ಬರ್ಬೋದು. ಇನ್ನು ಎಲ್ಲಿ ಯಾವ ಸ್ಟಾಪ್ ತಗೊಬೇಕು? ಕಾಳಿದಾಸ ಸರ್ಕಲ್ಗೆ ಬರಬೇಕು. ಇನ್ನು ಮೆಟ್ರೋ ಆಪ್ಷನ್ ತಗೊಳ್ತಾರೆ ಹೇಳಿದ್ರೆ ದೀಪಾಂಜಲಿ ನಗರ ಬಂದು ಅಲ್ಲಿಂದ ಆಟೋದಲ್ಲಿ ಬರ್ಬೋದು. ಎಷ್ಟು ದೂರ ಆಗುತ್ತೆ ದೀಪಾಂಜಲಿ ನಗರ? ಒಂದು 2.5 ಕಿಲೋಮೀಟರ್ ಆಗುತ್ತೆ. ಓಕೆ. ಇಲ್ಲ ಅಂದ್ರೆ ನಾಯಂಡಹಳ್ಳಿ ಸರ್ಕಲ್ ಅಲ್ಲ ನೀವು ಹೇಳ್ತಾ ಇರೋದು? ದೀಪಾಂಜಲಿ ಅಂತ ಹೇಳಿದ್ರೆ 3 ಕಿಲೋಮೀಟರ್ ಒಳಗಡೆ ಆಗ್ಬೋದು. ಇಲ್ಲ ಅಂದರೆ ಇಲ್ಲಿ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಹತ್ರ ಬಂದು ಹೇಳಿದ್ರೆ ಅಲ್ಲಿ ಒಂದು 2 ಕಿಲೋಮೀಟರ್ ಒಳಗಡೆ ನಮ್ಮ ದೇವಸ್ಥಾನ ಸಿಗುತ್ತೆ. ನ್ಯಾಷನಲ್ ಕಾಲೇಜ್ ಮೆಟ್ರೋ 2 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಅಂಬಿಕಾ ಮಹಾಲಕ್ಷ್ಮಿ ದೇವಸ್ಥಾನ ಅಂತ ಹೇಳ್ಬೋದು, ಇಲ್ಲ ಕಾಳಿದಾಸ ಸರ್ಕಲ್ ಅಲ್ಲಿ ಬಂದು ಕೇಳಿದ್ರು ಗೊತ್ತಾಗುತ್ತೆ. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಬಂದರೂ ಕೂಡ 1.5 ಕಿಲೋಮೀಟರ್ ಆಗುತ್ತೆ, ಅಲ್ಲಿಂದಲೂ ಕೂಡ ಬರ್ಬೋದು ಸ್ಯಾಟಲೈಟ್ ಬಸ್ ಸ್ಟಾಪಿಂದ. ಸೊ ಆಮೇಲೆ ದೇವಸ್ಥಾನ ತೆಗೆಯುವಂಥ ಸಮಯ ಪ್ರತಿದಿನ ಬೆಳಗ್ಗೆ 7:30 ಓಪನ್ ಆಗುತ್ತೆ, 10:00 ಕ್ಲೋಸ್ ಆಗುತ್ತೆ. ಸಾಯಂಕಾಲ 6 ಗಂಟೆ ಓಪನ್ ಆಗುತ್ತೆ, 8 ಗಂಟೆ ಕ್ಲೋಸ್ ಆಗುತ್ತೆ. ಶುಕ್ರವಾರ ಮತ್ತು ಮಂಗಳವಾರ ಬೆಳಗ್ಗೆ 7:30 12 ಗಂಟೆ ಇರುತ್ತೆ, ಸಾಯಂಕಾಲ 6 8 ಗಂಟೆ ಇರುತ್ತೆ. ಶುಕ್ರವಾರ ಮತ್ತು ಮಂಗಳವಾರ ವಿಶೇಷವಾಗಿ ಟೈಮಿಂಗ್ ಇದೆ. ನೋಡಿ, ಸೆಕೆಂಡ್ A ಅಡ್ಡ ರಸ್ತೆ, ಕಾಳಿದಾಸ ಲೇಔಟ್, ವಾರ್ಡ್ ನಂಬರ್ 156, ಶ್ರೀನಗರ. ಇಲ್ಲಿದೆ ನೋಡಿ ಶ್ರೀ ಅಂಬಿಕಾ ಮಹಾಲಕ್ಷ್ಮಿ ದೇವಸ್ಥಾನ. ಇದು 25 ವರ್ಷದ ಹಿಂದೆ ಬರೀ ಒಂದು ತಗಡಲ್ಲಿತ್ತು. ಇದು ಓಕೆ, ಒಂದೇ ಒಂದು ತಗಡಿನಲ್ಲಿತ್ತು. ಆವಾಗ ನಾನು ನಮ್ಮ ಫ್ರೆಂಡ್ಸು ಎಲ್ಲರೂ ಇಲ್ಲಿ ದೇವಸ್ಥಾನ ಇದೆ, ಏನಾದರೂ ಒಂದು ಹೇಳಿ ಮಾಡಬೇಕು ಅಂತ ನಾವು ಲಲಿತಾ ಸಹಸ್ರನಾಮ ಅಂತ ಹೇಳಿ ಶುರು ಮಾಡಿದ್ವಿ. 5 ಜನ ನಾವು ಬಂದಿದ್ದು. ಅವಾಗ ಬಂದು ಹೋಗ್ತಾ ಇದ್ದೆ. ಒಂದು ದಿವಸ ನಾನು ಎಲ್ಲೋ ಹೋಗ್ತಾ ಇದ್ದಾಗ ಈ ದೇವರಿಗೆ ನಾನು ನಮಸ್ಕಾರ ಹಾಕ್ಕೊಂಡು ಹೋಗೋದೇ ಮರ್ತೋಯ್ತು. ಹೋಗಿ ಅಲ್ಲಿ ಅಪೆಕ್ಸ್ ಬ್ಯಾಂಕ್ ಹತ್ರ ಬಿದ್ದೋದೆ. ನಾನು ಅಪೆಕ್ಸ್ ಬ್ಯಾಂಕ್ ಹತ್ರ ಬಿದ್ದೋಗ್ಬಿಟ್ಟು ಹನುಮಂತ ನಗರ. ಅಲ್ಲಿ ಯಾಕೆ ಹೀಗಾಯಿತು, ಊಟ ಆಯಿತು, ತಿಂಡಿ ಎಲ್ಲ ಮಾಡ್ಕೊಂಡ್ಬಂದಿದ್ದೀನಿ ನಾನು ಅಂದರೆ. ಆವಾಗ ಒಂದು 2 ನಿಮಿಷ ಆದಮೇಲೆ ನನಗಾಗಿದ್ದು ಇದು ಸತ್ಯವಾದ ಅನುಭವ, ದೇವ್ರ ಮುಂದೆ ಹೇಳ್ತಾ ಇದ್ದೀನಿ. ಅಲ್ಲಿ ಬಿದ್ದೋದು ಯಾಕೆ ಹೀಗಾಯಿತು ಅಂತ ನಾನು ಯೋಚನೆ ಮಾಡಿದ ಮೇಲೆ ನನಗೆ ಅವಾಗಾಯಿತು, ನೀನು ನನಗೆ ಬಂದು ನಮಸ್ಕಾರ ಹಾಕ್ಕೊಂಡು ಹೋಗಲಿಲ್ಲ.
ಅನ್ನೋದು ಒಂದು ಇದಾಯಿತು, ನನಗೆ ಅನುಭವ ಆಯಿತು. ಹೌದಮ್ಮ ನನ್ನ ತಪ್ಪು ಅಂತೇಳಿ ಆಮೇಲೆ ಇವಾಗ ನಾನು ಎಲ್ಲೇ ಹೋಗಬೇಕಾದ್ರೂ ನಮ್ಮ ಮನೆಯಲ್ಲಿ ದೀಪ ಹಚ್ಚದೇ ಇದ್ರೂ ಪರವಾಗಿಲ್ಲ, ದೇವಸ್ಥಾನಕ್ಕೆ ಬಂದು ನನ್ನ ಕೈಲಿ ಸಹಾಯ ಮಾಡಿ ನಾನು ದೇವ್ರಿಗೆ ಹೊರಗಡೆ ಬಾಗಿಲು ಹಾಕಿದ್ರೂ ಸರಿ ಅಮ್ಮನ್ನ ನಾನು ನೆನೆಸ್ಕೊಂಡು ಹೋಗ್ತೀನಿ. ಇದುವರೆಗೂ ದೇವ್ರ ಮುಂದೆ ಹೇಳ್ತೀನಿ, ನಾವು ಯಾವ ಕಷ್ಟನೂ ಇಲ್ಲ. ಮೇಲೆ ನಿಮ್ಗೆ ಏನಾದರೂ ನನ್ನ ಜೀವನದಲ್ಲಿ ಇಂಥ ಬದಲಾವಣೆಗಳಾಯಿತು ಅಂತ ಏನಾದರೂ ಅನಿಸಿದೆಯಾ? ನಮ್ಮ ಹಸ್ಬೆಂಡ್ ಆರೋಗ್ಯ ಸುಧಾರಣೆ ಆಗಿದೆ, ಮತ್ತು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಮ್ಮ ಓಕೆ. ಸೊ ಅಮ್ಮ ಎಲ್ಲ ಥರದಲ್ಲೂ ನಿಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇಲ್ಲ ನಾನು ಈ ತಾಯಿ ಹತ್ರ ಹೋದ್ಮೇಲೆ ನಮ್ಮ ಕುಟುಂಬದಲ್ಲಿ ಇಂಥದ್ದೊಂದು ಬದಲಾವಣೆ ಆಗಿದೆ. ಕುಟುಂಬದಲ್ಲಿ ಬದಲಾವಣೆಗಿಂತ ಸಂಸಾರ ಚೆನ್ನಾಗಿ ನಡ್ಕೊ ಹೋಗ್ತಾ ಇದೆ, ಗಂಡ ಹೆಂಡತಿ ಚೆನ್ನಾಗಿದ್ದೀವಿ, ಮುಂದೆ ನಮ್ಮ ಬಿಸ್ನೆಸ್ಸು ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಅರ್ಚಕರು ಮಂಗಳಾರತಿ ಮಾಡ್ತಾ ಇದ್ದಾರೆ ಮಾತಾಯಿಗೆ, ಏನಾದರೂ ಒಂದು ವರ ಮೇಲಿಂದ ಬಂದು ಬೀಳ್ತಾನೆ ಇರ್ತಾನೆ. ಈಗಲೂ ಒಬ್ಸರ್ವ್ ಮಾಡಿದ್ರೆ ಏನೋ ಗೊತ್ತಿಲ್ಲ, ಮಲ್ಲಿಗೆ ಹೂವು ಬಿಡದೆ ಬಿಟ್ಟು ಪ್ರತಿ ಸರಿ ಪೂಜೆ ಮಾಡಿದಾಗೆಲ್ಲ ಹೂವು ಬೀಳ್ತಾನೆ. ತಾಯಿ ಅನುಗ್ರಹ ಮಾಡ್ತಾ ಇರ್ತಾರೆ. ಬಗ್ಗೆನೂ ಸಕ್ಸಸ್ ಆಗಿದೆ, ಹೆಲ್ತ್ ಬಗ್ಗೆನೂ ಆಗಿದೆ, ಎಜುಕೇಷನ್ ಬಗ್ಗೆನೂ ಆಗಿದೆ. ನಾನು ಸಂಕಷ್ಟ